Good morning, DXN. My name is Ananda Masuri, Bagalkot, Karnataka State. My mobile number is 9242494770. WhatsApp number is 9900913869. ನನ್ನ ಪ್ರಿಯ ಬಿಗ್ ಬಾಸ್ ವೀಕ್ಷಕರೇ ಹಾಗೂ ನಮ್ಮ ಯೂಟ್ಯೂಬ್ ವೀಕ್ಷಕರೇ, ತಮಗೆ ನನ್ನ ಅನಂತ ಪ್ರಣಾಮಗಳು. ಇವತ್ತಿನ ದಿವಸ ಕಾವ್ಯ ಅವರಿಗೆ ಗಿಲ್ಲಿಯವರ ಮೇಲೆ ಹೆಚ್ಚು ವಿಶ್ವಾಸ ಮೂಡ್ತಾ ಇದೆ. ಈ ಬಗ್ಗೆ ನಾನು ನಿನ್ನೆ ಹೇಳಿದ್ದೆ. ಆದ್ರೆ ಪುನಃ ಹೇಳುವಂತ ವಿಷಯಗಳು ಇನ್ನೂ ಉಳಿದಿರುವುದರಿಂದ ಇವತ್ತು ಆ ವಿಷಯಗಳನ್ನ ನಾನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ಬೇಕಂತ ಮಾಡಿದ್ದೀನಿ. ಕಾವ್ಯ ಅವರು ಒಂದಷ್ಟು ಕ್ಯಾಲ್ಕುಲೇಟೆಡ್ ಪರ್ಸನ್ ಅನ್ನೋದನ್ನ ನಾನು ಒಪ್ತೀನಿ. ಅವರು ಕಣ್ಣು ಮುಚ್ಚಿ ಯಾವುದನ್ನು ಒಪ್ಪಿಕೊಳ್ಳುವವರಲ್ಲ. ಗಿಲ್ಲಿಯವರ ಸ್ವಭಾವಕ್ಕೂ ಅವ್ರ ಸ್ವಭಾವಕ್ಕೂ ಕೆಲವೊಂದು ವ್ಯತ್ಯಾಸಗಳಿದಾವೆ. ಗಿಲ್ಲಿಯವರ ಮುಖವಾಡವನ್ನು ಹಾಕೊಂಡು ಸ್ವತಃ ಕಾವ್ಯ ಅವರೇ ಹೇಳಿದ್ದಾರೆ, ನೀನೊಂಚೂರು ಭಾವನಾತ್ಮಕ ವ್ಯಕ್ತಿ ಆಗು, ನೀನೊಂಚೂರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು ಅನ್ನುವಂತಹ ಸಲಹೆಗಳನ್ನು ಕೊಟ್ಟಿದ್ದಾರೆ. ನಿಜ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾವು 4 ಜನರೊಳಗ 4 ಜನರು ಹೇಗಿರ್ತಾರೋ ಹಾಗೆ ಇರ್ಬೇಕಾಗ್ತದ ಅನ್ನುವಂತಹ ಮಾತನ್ನ ಸೂಕ್ಷ್ಮವಾಗಿ ಸೂಚ್ಯವಾಗಿ ನಮ್ಮ ಕಾವ್ಯ ಅವರು ಗಿಲ್ಲಿ ಅವರಿಗೆ ಸಜೆಷನ್ಗಳನ್ನ ಕೊಟ್ಟಿದ್ದಾರೆ. ಅವೆಲ್ಲ ಯಾಕೆ ಹಾಗೆ ಹೇಳ್ತಾರ ಅವ್ರಂದ್ರೆ, ಗಿಲ್ಲಿಯವರ ಬಗ್ಗೆ ಇರ್ತಕ್ಕಂಥ ಒಂದು ಅನುಕಂಪ, ಅವರಿಗೆ ನಿಜವಾದ ಕಾಳಜಿ ಇದೆ. ಅವರಿಗೆ ಗಿಲ್ಲಿಯವರ ಬಗ್ಗೆ ಅವರಿಗೆ ಮೊದಲಿನಿಂದಲೂ ಕಾಳಜಿ ಇದೆ. ಆದ್ರೆ ಒಂಚೂರು ಅವರು ಆ ವ್ಯಕ್ತಿ ತುಂಬಾ ಕಾಡು ಮನುಷ್ಯನ ತರ ಇದ್ದಾನೆ, ಅವನನ್ನ ಸ್ವಲ್ಪ ನಾವು ಸುಧಾರಿಸಬೇಕು, ಅವನನ್ನ ಸರಿ ಮಾಡಬೇಕು, ಅವ ಸರಿ ಆದ್ಮೇಲೆ ಅವನನ್ನ ನಾನು ಒಪ್ಕೋಬೇಕು ಅನ್ನುವಂತ ಮನೋಭಾವನೆ ಅವರಲ್ಲಿ ಇದ್ದಂಗ ಕಾಣಿಸ್ತದ ನಮಗ. ನಿಜವಾಗ್ಲೂ ಒಬ್ಬ ಗಂಡಸನ್ನ ತಿದ್ದಬಲ್ಲ ಶಕ್ತಿ ಒಬ್ಬ ಹೆಣ್ಣಿಗೆ ಇರ್ತದ. ಮನಸ್ಸು ಮಾಡಿದ್ರ ಆ ಹೆಣ್ಣು ಆ ಗಂಡನ್ನ ಸಾಕಷ್ಟು ಸರಿ ಮಾಡ್ಲಿಕ್ಕೆ ಸಾಧ್ಯದ ಅನ್ನಲಿಕ್ಕೆ ನಮ್ಮ ಕಾವ್ಯ ಅವರೇ ಎಕ್ಸಾಂಪಲ್. ಈಗ ನಮ್ಮ ಗಿಲ್ಲಿಯವರು ಮೊದಲಿನ ತರ ಮೇಲಿನ ಮೇಲೆ ಕಾವು ಕಾವು ಅನ್ನಲ್ಲ ಅವರಿಗೆ. ಆಮೇಲೆ ಗಿಲ್ಲಿಯವರಿಗೂ ಗೊತ್ತಾಗಿದೆ ಕಾವ್ಯ ತುಂಬಾ ಜಾಣೆ ಮತ್ತು ಸರಿಯಾಗಿ ಆಲೋಚನೆ ಮಾಡ್ತಾಳೆ, ಜೊತೆಗೆ ಒಂದಷ್ಟು ತತ್ವ ಸಿದ್ಧಾಂತಗಳನ್ನ ಹೊಂದಿದವಳಾಗಿದ್ದಾಳೆ, ಜೊತೆಗೆ ಅಶ್ಲೀಲಗಳನ್ನ ಅವಳು ಇಷ್ಟಪಡಲ್ಲ ಅನ್ನೋದನ್ನು ಕೂಡ ಗಿಲ್ಲಿಯವರು ಅರ್ಥ ಮಾಡ್ಕೊಂಡಿದ್ದಾರೆ. ಅವರಿಗೆ ಮೊದಲೇ ಗೊತ್ತಿತ್ತು, ಆದ್ರೆ ಈಗ ಒಂಚೂರು ಜಾಸ್ತಿ ಅರ್ಥ ಆಗಿದೆ ಅವರಿಗೆ. ಕಾವ್ಯ ಅವರಿಗೂ ಕೂಡ ಗಿಲ್ಲಿಯವರು ನಾನ್ ಅಂದ್ಕೊಂಡಂಗ ಅಲ್ಲ, ಆ ವ್ಯಕ್ತಿ ಅದ್ಭುತವಾದಂತಹ ವ್ಯಕ್ತಿ, ಸಕಲ ಕಲಾ ವಲ್ಲಭ, ಈ ಬಾರಿ ಕಪ್ ಗೆಲ್ಲುವ ಸಂಪೂರ್ಣ ಸಾಮರ್ಥ್ಯವನ್ನ ಹೊಂದಿದಂತ ಗಿಲ್ಲಿ ಅನ್ನುವಂತಹ ಮಾತನ್ನ ಕಾವ್ಯ ಅವರು ಮನದಟ್ಟು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರು ಇತ್ತೀಚಿನ ದಿನಗಳಲ್ಲಿ ಸುಮಾರು ಎಸ್ಪೆಷಲಿ ವಿಶೇಷವಾಗಿ ನಮ್ಮ ಗಿಲ್ಲಿಯವರು ಕ್ಯಾಪ್ಟನ್ ಆದ್ಮೇಲೆ ಬಹಳ ಗಿಲ್ಲಿಯವರ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ಆಶ್ಚರ್ಯ ಅಂದ್ರೆ ಅವ್ರಿಗೆ ಹತ್ತಿ ತಾವಾಗೆ ಹೋಗಿ ಕೂಡ್ತಾರೆ. ಆಮೇಲೆ ಅವ್ರ ಜೊತೆ ಚೆನ್ನಾಗಿ ಮನಸ್ಸು ಬಿಚ್ಚಿ ಸುಲಲಿತವಾಗಿ ಮಾತಾಡ್ತಾರೆ. ಅವರಿಗೆ ಅವ್ರ ಮೇಲೆ ಭರವಸೆ ಬಂದಿದೆ, ಇವೊಬ್ಬ ಬಹಳ ಒಳ್ಳೆ ವ್ಯಕ್ತಿ ಅನ್ನುವಂತಹ ಭರವಸೆ ಮತ್ತಷ್ಟು ಜಾಸ್ತಿ ಆಗಿದೆ. ಅವನೇನಾದ್ರೂ ತಪ್ಪು ಮಾಡಿದ್ರೆ ಅಥವಾ ಬೇರೆಯವ್ರ ಜೊತೆ ಅಶ್ವಿನಿ ಅವ್ರ ಜೊತೆ ಧ್ರುವಂತ್ ಅವ್ರ ಜೊತೆ ಏನಾದ್ರೂ ಜಗಳ ಮಾಡಿದ್ರೆ ಬುದ್ಧಿ ಹೇಳ್ತಾರೆ, ತಿಳುವಳಿಕೆ ಹೇಳ್ತಾರೆ, ಒಂದಷ್ಟು ಜಾಗೃತನಾಗಿರು ಅಂತ ಹೇಳ್ತಾರೆ. ಜೊತೆಗೆ ಮೊನ್ನೆ ಗಿಲ್ಲಿ ಅವರು ಮಧ್ಯಾಹ್ನ ವಿಶ್ರಾಂತಿ ಮಾಡುವಾಗ ಒಂದಷ್ಟು ಯಾಕೋ ಅವರಿಗೆ ಸುಸ್ತಾಗಿತ್ತೋ ಏನೋ ಗೊತ್ತಿಲ್ಲ, ಡಬ್ ಮಲ್ಕೊಂಡಿದ್ರು. ಅವರು ಬಹಳ ಬೇಜಾರದಲ್ಲಿದ್ರು ಅಥವಾ ಸುಸ್ತಾಗಿದ್ರು ಗೊತ್ತಿಲ್ಲ, ಡಬ್ ಮಲ್ಕೊಂಡಿದ್ರು. ಅವರ ಆತ್ಮೀಯ ಸ್ನೇಹಿತರಾದಂತಹ ರಘು ಅವರು, ಹೇಳೋ ಅಡಿಗೆ ಮನೆಗೆ ಬಾ, ನೀನು ಅಲ್ಲೇ ಕಿಚನ್ಗೆ ಬಾ ಅಂತ ಹೇಳಿ ಕರಿತಾ ಇದ್ರು. ಅಲ್ಲೇ ಕೆಂಪು ಸೀರೆಯನ್ನು ಉಟ್ಟುಕೊಂಡಂತ ಕಾವ್ಯ ಅವರು ಗಿಲ್ಲಿಯನ್ನ ಒಂದಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು.
ಯಾಕೆ ಹೇಳ್ತಾ ಇಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ನೋಡ್ತಾ ಇದ್ರು, ಮಾತಾಡ್ತಾ ಇದ್ರು. ಅವಾಗ ಗಿಲ್ಲಿ ನಿಧಾನವಾಗಿ ಹಾಗೆ ಡಬ್ಬ ಮಲ್ಕೊಂಡು ತನ್ನ ಬಲಗೈಯನ್ನ ಮುಂದೆ ಮಾಡ್ತಾನ. ಕಾವ್ಯಾಗ ನೀನು ನನ್ನ ಕೈ ಹಿಡಿದು ಮೇಲೆ ಎತ್ತು ಅಂತ. ಗಿಲ್ಲಿಯನ್ನ ಕೈ ಹಿಡಿದು ಮೇಲೆ ಎತ್ತುವ ತಾಕತ್ತು ಕಾವ್ಯಾಗಿದೆ. ನಿಜವಾಗ್ಲೂ ಗಿಲ್ಲಿಯನ್ನ ಕೈ ಹಿಡಿದು ಮೇಲೆ ಎತ್ತುತ್ತಾರೋ. ಆ ಸಂದರ್ಭದಲ್ಲಿ ಗಿಲ್ಲಿ ಅವರು ಒಂಚೂರು ಜಾಸ್ತಿ ಫೋರ್ಸ್ ಹಾಕಿರೋದ್ರಿಂದ ಅಮ್ಮ ಅಂತ ಕೂಡ್ತಾರೆ ಅವರು ಬೆಡ್ ಮೇಲೆ, ಕಾವ್ಯ ಅವರು. ಆಮೇಲೆ ಅವನ ಕೈ ಹಿಡಿದು ಅವನನ್ನ ಮೇಲಕ್ಕೆತ್ತಿ ಅವರು ಬೇರೆ ಕಡೆ ಹೋಗ್ತಾರ. ನೋಡಿ, ಅವ್ರಿಗೆ ಈಗ ಗಿಲ್ಲಿಗೆ ಒಂದ್ಸಾರಿ ಅವರು ಹಸ್ತಲಾಘವ ಮಾಡೋದನ್ನ ನಿರಾಕರಣೆ ಮಾಡಿ ಹೋಗ್ತಾರ. ಅದು ಕೂಡ 4 ಜನರೊಳಗ ನಾನು ಈ ತರ ತೋರಿಸ್ಕೋಬಾರ್ದನ್ನೋ ಉದ್ದೇಶ ಇರಬಹುದು ಅವರಿಗೆ. ಆದಾಗ್ಯೂ ಈಗ ಅವ್ರು 4 ಜನರ ಮಧ್ಯದಲ್ಲೇ ಅದನ್ನ ತೋರಿಸಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಈಗ ಪಕ್ಕಾ ಮನವರಿಕೆಯಾಗಿದೆ. ಮತ್ತೆ ಅವರ ತಮ್ಮ ಬಂದು ಹೇಳಿದ, ಗಿಲ್ಲಿದು ನಿಂದು ಫ್ರೆಂಡ್ಶಿಪ್ಪು ನೆಕ್ಸ್ಟ್ ಲೆವೆಲ್ ನಲ್ಲಿದೆ, ಆಮೇಲೆ ನೀನು ಅವನನ್ನ ನಾಮಿನೇಟ್ ಮಾಡಬೇಡ. ಆಮೇಲೆ ಅವ್ರ ತಂದೆ ಬಂದು ಒಂದು ಬೆಳ್ಳಿಯ ಪೋಚ ಕೈ ಒಳಗೆ ಹಾಕೊಳ್ಳಿಕ್ಕೆ ಕೊಟ್ಟು ಹೋಗ್ತಾರೆ. ಇದನ್ನೆಲ್ಲ ನೋಡಿದಾಗ ಕಾವ್ಯಾಗ ಪಕ್ಕಾ ಮನವರಿಕೆಯಾಗಿದೆ, ಗಿಲ್ಲಿ ಈಸ್ ಎ ಗ್ರೇಟ್ ಮ್ಯಾನ್, ಗ್ರೇಟ್ ಪರ್ಸನ್ ಅನ್ನೋದು ಪಕ್ಕಾ ಕನ್ಫರ್ಮ್ ಆಗಿದೆ ಅವರಿಗೆ. ಆಮೇಲೆ ದಿನದಿಂದ ದಿನಕ್ಕೆ ನೋಡ್ರಿ ಅವನ ಪವರ್ ಜಾಸ್ತಿ ಆಗ್ತಾ ಇದೆ. ಮೊನ್ನೊಂದು ಕಾವ್ಯ ಅವ್ರನ್ನ ಹಿಂಬದಿಯಲ್ಲಿ ಎತ್ತುಕೊಂಡು ಡಾನ್ಸ್ ಮಾಡ್ತಾರ. ಎಂತ ಅದ್ಭುತವಾದಂತಹ ಡಾನ್ಸ್ ಅದು. ಕೆಡಿ ಪಿಕ್ಚರ್ದೊಳಗಿಂದ ಡಾನ್ಸು ಬಹಳ ಅದ್ಭುತವಾಗಿ ಮಾಡ್ತಾರ. ನಿಜವಾಗ್ಲೂ ಯಾರೇ ನೋಡಿದ್ರು ಮರಳಾಗಬೇಕು. ಸ್ವತಃ ನಿರ್ದೇಶಕರಾದಂತಹ ಪ್ರೇಮ್ ಅವರು ಚಪ್ಪಾಳೆಯನ್ನು ತರ್ತಾರ. ಹೋಗುವಾಗ ಅವರು, ಮಗ ನೀನು ಹೊರಗಡೆ ಬಂದ ನಂತರ ನನ್ನ ಫೋನ್ ಮಾಡು ಅಂತ ಹೇಳ್ತಾರ, ನನಗೆ ಫೋನ್ ಮಾಡು ಅಂತ ಹೇಳ್ತಾರ. ಬಹಳ ಸಾಮರ್ಥ್ಯಶಾಲಿ ವ್ಯಕ್ತಿ ಅನ್ನೋದನ್ನ ಪಕ್ಕ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಕಾವ್ಯ ಅವರು. ಗಿಲ್ಲಿ ಅವರು ರ್ಯಾಪ್ ಸಾಂಗ್ ಬರೆದಾಗ 2 ಪುಟಗಳ ಒಂದು ರ್ಯಾಪ್ ಸಾಂಗ್, ಅದು ಚಿಕ್ಕದಲ್ಲ, ತುಂಬಾ ದೊಡ್ಡದು. ಬರೆದಾಗ ಗಿಲ್ಲಿಗೆ ಅತ್ಯಂತ ಹತ್ತಿರದಲ್ಲಿ ಕೂತಿರ್ತಾರೆ. ಕೂತು ಖುಷಿಯಾಗಿ ಇಲ್ಲೇ ಇದ್ರೆ ಆನಂದ, ಮನೆಗೆ ಹೋದ್ರೆ ಗೋವಿಂದ ಅಂತ ತಿಳ್ಕೊಂಡು ಅವರಿಗೆ ಸಾಥ್ ಕೊಡ್ತಾರ. ಆಮೇಲೆ ಗಿಲ್ಲಿ ಅವರು ಕೂಡ ಕಾವ್ಯ ಅವ್ರ ಜೊತೆ ತುಂಬಾ ಚೆನ್ನಾಗಿ ಬೆರೀತಾ ಇದ್ದಾರೆ. ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಗಿಲ್ಲಿ ಅವರಿಗೆ ಕಾವ್ಯ ಅವ್ರಂದ್ರೆ ಒಂದಷ್ಟು ವಿಶೇಷ ಆಸಕ್ತಿ, ಕುತೂಹಲ. ಬಹುತೇಕ ಮನಸಾರೆ ಅವರು ಕಾವ್ಯ ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ಬಟ್ ಅದನ್ನ ಹೇಳ್ಕೊಳ್ಳುವಂತಹ ಪರಿಸ್ಥಿತಿ ಇಲ್ಲದೆ ಇರುವುದರಿಂದ ಸೂಕ್ಷ್ಮವಾದ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಗಿಲ್ಲಿ ಕಿಚನ್ ಹತ್ರ ಕೂತಿರ್ತಾರೆ ಒಂದ್ ಕಡೆ ದಂಡಿಗೆ, ಈ ಕಡೆ ಕಾಟ್ ದಂಡಿಗೆ, ಈ ಕಡೆ ಸೀಟ್ ದಂಡಿಗೆ ಇವರು, ಆ ಕಡೆ ಸೀಟ್ ದಂಡಿಗೆ ಇವ್ರು ಕೂತಿರ್ತಾರೆ. ಅವಾಗ ಕಾವ್ಯ ಅವರು ಏನೋ ಮಾತಾಡ್ತಾ ಇರುವಾಗ ಕಾವ್ಯ ಅವರ ಶರಗನ್ನ ಹಿಡ್ಕೊಂಡು ಒಂಚೂರ ಇವರು ಹಾಸ್ಯ ಮಾಡ್ತಾರ. ಏನೋ ಕಾವ್ಯಾಗ ಕೀಟಲೆ ಕೊಡುದಂದ್ರ ಅವ್ರಿಗೆ ಖುಷಿ, ಅದರಲ್ಲೇ ಖುಷಿ ಕಾಣ್ತಾರ ಅವ್ರು ಇಲ್ಲಿ ಅವರು. ಅವಾಗ ಆ ಶರಗನ್ನ ತಕ್ಕೊಂಡು ಹಿಂಗೆಲ್ಲ ಮಾಡಬಾರ್ದಂತ ಏನೋ ಹೇಳ್ತಾರ ಕಾವ್ಯ ಅವರು. ಅವಾಗ ಇಲ್ಲಿ ಅವರು ಕಾವ್ಯ ಅವ್ರ ಕಾಲ ಮುಗಿದು ಸಾರಿ ಕೇಳ್ತಾರ. ಕ್ಷಮಿಸಿದೀಯಾ ಅಂತ ಕೇಳ್ತಾರ. ಮತ್ತೊಮ್ಮೆ ಮಾಡ್ತೀನಿ ತಗೋರಪ್ಪ ಕ್ಷಮಿಸು ಅಂತ ತಿಳ್ಕೊಂಡು ಮತ್ತೊಂದ್ ಸಾರಿ ನನ್ನನ್ನ ಕ್ಷಮಿಸು ಅಂತ 2 ಸಾರಿ ಕಾಲ್ ಹಿಡ್ಕೋತಾರ. ಕಾವ್ಯ ಅವರಿಗೆ ಬಹಳ ಮುಜುಗರ ಆಗ್ತದೆ, ಅಷ್ಟೇ ಖುಷಿ ಕೂಡ ಆಗ್ತದೆ. ಅವಾಗ ಅವರು ನನ್ನನ್ನ ರೇಗಿಸೋದಿಲ್ಲ ಅಂತ, ಕನ್ನಡದ ಜನರೇ ನೋಡ್ರಿ, ಗಿಲ್ಲಿ ನನ್ನನ್ನ ರೇಗಿಸೋದಿಲ್ಲ ಅಂತ ತಿಳ್ಕೊಂಡು ಸಾರಿ ಕೇಳ್ತಾ ಇದ್ದಾನೆ ಅಂತ ಹೇಳಿದಾಗ ನಾನೆಲ್ಲಿ ಹಾಗೆ ಹೇಳಿದೆ ಅಂತ ಹೇಳ್ತಾರೆ ಗಿಲ್ಲಿ ಅವರು. ಅವ್ರಿಗೆ ರೇಗಿಸೋದನ್ನ ಬಿಡಕ್ ಆಗಲ್ಲ. ಅವ್ರದ್ದು ಸ್ವಭಾವ. ಅವ್ರ ತಾಯಿನ ಬಿಟ್ಟಿಲ್ಲ, ತಂದೆನ ಬಿಟ್ಟಿಲ್ಲ. ಅವ್ರು ತಂದೆಗೂ ಕೂಡ ನೀನೇನಪ್ಪ ಬಹಳ ಸುರಸುಂದರನೇನು ಮನ್ಮಥನ ಅಂತ ಕೇಳ್ತಾರ ಅವರು. ಸ್ವತಃ ತಂದೆಗೆ, ತಾಯಿಗೂ ಕೂಡ ಪಿಡಿಸ್ತಾರೆ. ಅವ್ರ ಸ್ವಭಾವ ಅದು, ಹಾಸ್ಯ ಅವ್ರದ್ದು. ಅವ್ರು ಯಾವಾಗ್ಲೂ ಡಬಲ್ ಮೀನಿಂಗ್ ಹಾಸ್ಯ ಇರಲ್ಲ, ಸಿಂಗಲ್ ಮೀನಿಂಗ್. ಬಹಳ ಬಹಳ ಅದ್ಭುತವಾದಂತ ವ್ಯಕ್ತಿ. ಮತ್ತೆ ಆ ಸಂದರ್ಭದಲ್ಲಿ ಹಾಗಾದ್ರೆ ನೀನು ಯಾಕೆ ಕ್ಷಮೆ ಕೇಳಿದೆ ಅಂತ ಹೇಳಿದಾಗ, ಇಲ್ಲ ನಿನ್ನ ಶರೀರಿಗೆ ನನ್ನ ಕೈಯನ್ನ ಒರೆಸಿದ್ನಲ್ಲ ಈ ತರ, ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಿದ್ದೀನಿ ಅಂತ ಹೇಳ್ತಾರ. ಅಯ್ಯೋ ಅಂತಾರೆ ಕಾವ್ಯ ಅವರು. ಅಂದ್ರೆ ಪ್ರತಿಯೊಂದಕ್ಕೂ ಅವ್ರ ಹತ್ರ ಉತ್ತರ ಇರುತ್ತೆ. ಎದುರಾಳಿಯನ್ನ ಮಾತಿನಲ್ಲಿ ಮೀರಿಸುವುದ್ರೊಳಗ ಇಲ್ಲಿ ಅವರು ಬಹಳ
ಜಗಜ್ಜಾಹಿರ ಅವರು. ಕಾವ್ಯ ಅವರ ಕೂದಲನ್ನು ಕೂಡ ಹಿಡಿತಾರೆ. ಅವ್ರಿಗೇನು ಕಾವ್ಯ ಅವರಿಗೆ ಕೀಟ್ಲೆ ಮಾಡೋದು ಅಂದ್ರೆ ಬಹಳ ಪ್ರೀತಿ, ಅವರಿಗೆ ಇಷ್ಟ. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ, ಒಬ್ಬ ಒಳ್ಳೆ ಸ್ನೇಹಿತೆಯಾಗಿ ಅವರನ್ನ ಕಾಣ್ತಾ ಇದ್ದಾರೆ ಅವರು. ಇವರ ಸ್ನೇಹ ಇದೇ ರೀತಿಯಾಗಿ ಮುಂದುವರಿಬೇಕು. ಆಮೇಲೆ ಅವರು ಒಂದು ಸಾರಿ ಹೊರಗೆ ಹೋದ್ಮೇಲೆ ನೀವು ಯಾರನ್ನ ಫಾಲೋ ಮಾಡ್ತೀರಿ ಅಥವಾ ಅವರ ಸ್ನೇಹವನ್ನು ಮುಂದುವರಿಸ್ತೀರಿ ಅಂತ ಕೇಳೋ ಇದ್ದಾಗ, ಸಮಯ ಇದ್ದಾಗ, ಕಾವ್ಯ ಅವರು ಗಿಲ್ಲಿಯವ್ರನ್ನ ಆರಿಸಿಕೊತಾರೆ. ನಾನು ಹೊರಗೆ ಹೋದ ನಂತರ ಗಿಲ್ಲಿ ಅವ್ರ ಜೊತೆ ನನ್ನ ಈ ಸಂಬಂಧವನ್ನ, ಸ್ನೇಹವನ್ನ ಮುಂದುವರಿಸ್ತೀನಿ, ನಾನು ಅವ್ರನ್ನ ಫಾಲೋ ಮಾಡ್ತೀನಿ, ಯಾಕಂದ್ರೆ ಅವರು ನನಗೆ ಬಹಳ ಇಷ್ಟ ಆಗಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆಮೇಲೆ ಕಾವ್ಯ ಅವ್ರನ್ನ 3 ಜನ ಬ್ಲಾಕಿಗೆ ಹಾಕಿದ್ರು ಕೂಡ ಗಿಲ್ಲಿ ಅವರು ಅವರನ್ನೇ ಇಷ್ಟಪಡ್ತಾರ. ಕಾವ್ಯ ಅವ್ರ ಫೋಟೋ ತಗೊಂಡು ಅಲ್ಲಿ ಹಚ್ಚಿ ಹೇಳ್ತಾರ, ಅವರು ನಾನು ಹೊರಗೆ ಹೋದ ನಂತರ ಕಾವ್ಯ ಅವ್ರನ್ನ ಫಾಲೋ ಮಾಡ್ತೀನಿ, ಅವರನ್ನ ನಾನು ಸ್ನೇಹವನ್ನ ಮುಂದುವರಿಸ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇದೆಲ್ಲ ನೋಡಿದ್ರೆ ಇವರಿಬ್ಬರ ಒಂದು ಜೋಡಿ ಕಾವ್ಯ ಅವರ ಅಭಿಮಾನಿಗಳಿಗಾಗ್ಲಿ, ಗಿಲ್ಲಿಯವರ ಅಭಿಮಾನಿಗಳಿಗಾಗ್ಲಿ, ಸಾಮಾನ್ಯವಾಗಿ ಬಹುತೇಕ ಜನರಿಗೆ ಇವರು ಜೋಡಿ ಬಹಳ ಇಷ್ಟ ಆಗಿದೆ. ಇವರು ಮನೆಯಲ್ಲೂ ಕೂಡ ಹೇಗೆ ಇರಬೇಕು, ಚೆನ್ನಾಗಿ ನಗನಗ್ತಾ ಅಂತ, ಖುಷಿ ಖುಷಿಯಾಗಿ. ನಿಜವಾಗ್ಲೂ ಅವರು ಕಾವ್ಯ ಅವರು ಈ 2-3 ದಿನಗಳಲ್ಲಿ ಅವ್ರ ಜೊತೆ ಒಂದೇನು ಅತ್ಯಂತ ಹತ್ತಿರದಲ್ಲಿ ಕೂಡುವುದು, ಅವರಿಗೆ ಹಸ್ತಲಾಘವನ್ನು ಮಾಡ್ಲಿಕ್ಕೆ ಯಾವುದೇ ಸಂಕೋಚವನ್ನು ಪಡದೇ ಇರುವುದು, ಅವ್ರ ಜೊತೆ ತಮ್ಮ ಮಾತುಗಳನ್ನ, ತಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಳ್ಳುವುದು. ನಿನ್ನೆ ರಾತ್ರಿ ನೋಡ್ರಿ, ಲೈಟ್ ಆರಿದ ಮೇಲೆ ಊಟ ಮಾಡ್ತಾರ ಅವರು. ಊಟ ಮಾಡುವಾಗ ಕಾವ್ಯ ಅವರು ಅತ್ಯಂತ ಹೃದಯ ಸ್ಪರ್ಶಿಯಾಗಿ, ಹೃದಯವನ್ನು ಬಿಚ್ಚಿ ನಿರ್ಭಯವಾಗಿ ಗಿಲ್ಲಿಯೊಂದಿಗೆ ಚರ್ಚೆ ಮಾಡ್ತಾ ಇರ್ತಾರೆ. ನಾನು ಬಹಳ ಲೇಟ್ ಆಗಿ ಮನಗು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಬೆಳಗ್ಗೆ ಹೇಳೋದು ಕಷ್ಟ ಆಗ್ತಿತ್ತು, 10-11 ಗಂಟೆಗೆ ಹೇಳ್ತೀನಿ ನಾನು, ಹಾಗೆ ಹೇಗೆ ಅಂತ ಚರ್ಚೆ ಮಾಡ್ತಾ ಇರುವಾಗ ಗಿಲ್ಲಿ ಅವರ ತಾಟಿನೊಳಗಿನ ಅನ್ನ ಖಾಲಿ ಆಗುತ್ತೆ. ಕಾವ್ಯ ಪಾಪ ತನ್ನ ತಾಟಿನಲ್ಲಿದ್ದಂತಹ ಸ್ವಲ್ಪ ಅನ್ನವನ್ನ ಗಿಲ್ಲಿಗೆ ಹಾಕ್ತಾಳೆ. ಇದೆಲ್ಲ ನೋಡಿದಾಗ ಇವರ ಈ ಪ್ರೀತಿ, ಒಂದು ಆದರ, ಈ ಒಂದು ಸ್ನೇಹ ಬಹಳ ಖುಷಿ ಕೊಡ್ತದೆ. ಅದಕ್ಕೆ ಅವರು ಇದೇ ರೀತಿಯಾಗಿ ಚೆನ್ನಾಗಿರ್ಲಿ ಅಂತ ತಿಳ್ಕೊಂಡು ಕರ್ನಾಟಕದ ಬಹಳಷ್ಟು ಜನ ಆಶೆ ಮಾಡ್ತಾ ಇದ್ದಾರೆ. ಆ ಆಶಯ ದಿಟ ಆಗ್ಲಿ, ಸತ್ಯ ಆಗ್ಲಿ, ಅವರಿಬ್ಬರಿಗೂ ಜೀವನದೊಳಗ, ಬದುಕಿನೊಳಗ ಒಳ್ಳೇದಾಗ್ಲಿ, ಅವರ ಸ್ನೇಹ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ನೀವಾಗಿದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ನಮ್ಗೆ ಲೈಕ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಕಾಮೆಂಟ್ ಬಾಕ್ಸ್ ನೊಳಗೆ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.